ಈ ವರ್ಷ ಯಾರೆಲ್ಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ KCET ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಕಂಬೈನ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಈಗ KEA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಅದರಿಂದ ಒಂದು ಐಡಿಯಾ ಬರುತ್ತೆ. ಸೊ ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ. ಇದ್ರ ಜೊತೆಗೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ನನಗೆ ಕಾಲೇಜ್ ಅಪ್ಗ್ರೇಡ್ ಆಗುತ್ತಾ, ಈಗ ನನಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗ್ಬೋದಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು KCET ಸ್ಟೂಡೆಂಟ್ಸ್ ಆಗಿದ್ದರೆ ಯಾವ ಚಾಯ್ಸ್ನ ಚೂಸ್ ಮಾಡಿದ್ದೀರಾ, ಚಾಯ್ಸ್ 1ನ 2ನ 3ನ 4ನ ಯಾವುದೊಂದು ಚೂಸ್ ಮಾಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸು ಯಾವ ಚಾಯ್ಸ್ನ ಚೂಸ್ ಮಾಡಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ವರ್ಷ ಸೆಕೆಂಡ್ ರೌಂಡಲ್ಲಿ ಕಂಬೈನ್ ಕೌನ್ಸಿಲಿಂಗ್ನ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ರೌಂಡಲ್ಲಿ ನೀವು ನೋಡಿರ್ಬೋದು ಬರೀ KCET ಆಪ್ಷನ್ ಮಾಡೋದಕ್ಕೆ ಬಿಟ್ಟಿದ್ರು. ಬಟ್ ಈಗ ಸೆಕೆಂಡ್ ರೌಂಡಲ್ಲಿ ನೀಟ್ ಆಪ್ಷನ್ ಅಂದರೆ ಮೆಡಿಕಲ್ ಸೀಟ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಇದ್ರ ಬಗ್ಗೆ KEA ಕಡೆಯಿಂದ ಅಪ್ಡೇಟ್ ಬಂದಿದೆ. ಸೊ ಆಲ್ರೆಡಿ ನೀಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಅಲ್ವಾ, ಆದ್ದರಿಂದ ಮೆಡಿಕಲ್ ಸೀಟ್ಸ್ನು ಕೂಡ ಈಗ ಸೆಕೆಂಡ್ ರೌಂಡಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ನೆಕ್ಸ್ಟು ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗ್ಬೋದು, ಎಷ್ಟು ನಿಲ್ಬೋದು ಕ್ಲೋಸಿಂಗ್ ರ್ಯಾಂಕ್ ಅಂತ ಕೇಳ್ತಾ ಇದ್ದೀರಾ. ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮಗೆ ಯಾವ ಬ್ರಾಂಚ್ಗೆ ಯಾವ ಕ್ಯಾಟಗರಿಗೆ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಲ್ಬೋದು ಅಂತ ಒಂದು PDF ಇದೆ, ಹೋಗಿ ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಜಸ್ಟ್ ಪ್ರೆಡಿಕ್ಷನ್ ಅಷ್ಟೇ, ಹೋಗಿ ಚೆಕ್ ಮಾಡಿ, ಓಕೆನಾ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ KEA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಅದೇನು ಅಂತ ಹೇಳಿದ್ರೆ ನೀಟ್ ಸ್ಟೂಡೆಂಟ್ಸ್ ಬಗ್ಗೆ ಅಪ್ಡೇಟ್ ಬಂದಿರೋದು. ಬಟ್ ಇದು KCET ಯಾರೆಲ್ಲ ಸೆಕೆಂಡ್ ರೌಂಡ್ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಇದು ಒಂದು ಐಡಿಯಾ ಬರುತ್ತೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಏನಂತ ಮೆನ್ಷನ್ ಆಗಿದೆ ಅಂದರೆ UG NEET 2026 ಅಪ್ಡೇಟಲ್ಲಿ, ಸೊ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ ಬರೆದು ಅರ್ಹರಾಗಿರುವ ಹಾಗೂ UG CET ಇದುವರೆಗೂ ಅರ್ಜಿ ಸಲ್ಲಿಸದೇ ಇರುವ ಅಭ್ಯರ್ಥಿಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಜುಲೈ 30ರವರೆಗೆ ದಿನಾಂಕ ವಿಸ್ತರಿಸಲಾಗಿದೆ. ಸೊ ಇದಕ್ಕೆ ಮುಂಚೆ ಲಾಸ್ಟ್ ಡೇಟು 24th ಅಂತ ಮೆನ್ಷನ್ ಮಾಡಿದರು. ಸೊ 24th ಅಂತ ಇಲ್ಲಿ ಮೆನ್ಷನ್ ಆಗಿದ್ದು, ಬಟ್ ಇನ್ನೂ ಸ್ಟೂಡೆಂಟ್ಸು ಅರ್ಜಿ ಸಲ್ಲಿಸಿರಲಿಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಈಗ ಮತ್ತೆ ಜುಲೈ 30ರ ತನಕ ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗೋದು ಏನಿದ್ರು ಕೂಡ ಜುಲೈ 30ರ ನಂತರ, ಅಂದರೆ ಆಗಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ, ಓಕೆನಾ. ಸೊ ಅಲ್ಲಿ ತನಕ ಯಾರೆಲ್ಲ KCET ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಯಾವ ರೀತಿ ಪ್ರಿಯಾರಿಟಿನ ಇಡಬೇಕು, ಸೊ ನಿಮ್ಮ ಕಾಲೇಜ್ ಎಷ್ಟು ಯಾವ ರೀತಿ ನೀವು ರಿಅರೇಂಜ್ ಮಾಡಬೇಕು, ಯಾವ ರೀತಿ ಡಿಲೀಟ್ ಮಾಡಬೇಕು, ಇದ್ರ ಬಗ್ಗೆ ಗಮನ ವಹಿಸಿ, ಓಕೆನಾ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಸೀಟ್ ಅಪ್ಗ್ರೇಡ್ ಆಗುತ್ತಾ. ಈಗ ನನಗೆ EC ಸಿಕ್ಕಿದೆ, ನೆಕ್ಸ್ಟು ನನಗೆ ಸೆಕೆಂಡ್ ರೌಂಡಲ್ಲಿ AML ಅಥವಾ ನನಗೆ CS ಬ್ರಾಂಚ್ ಬೇಕು, ಸಿಗೋ ಚಾನ್ಸಸ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ಸೊ ಖಂಡಿತ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆ, ಓಕೆನಾ. ಬಟ್ ಯಾರು ಕನ್ಫರ್ಮೇಷನ್ ಕೊಡೋದಕ್ಕಾಗಲ್ಲ. ಬಟ್ ನಿಮಗೆ ಈ ವರ್ಷ ನೋಡಿದ್ರೆ ಸೊ ನಿಮಗೆ ಗುಡ್ ನ್ಯೂಸ್ ಏನೇ, ಏಕೆಂದರೆ KEAಗೆ ಆಲ್ಮೋಸ್ಟು 10,000 ಸೀಟ್ಸ್ ತನಕ ಸರೆಂಡರ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಅವರು. ಸೊ ಇದೊಂದು 10,000 ಸೀಟ್ಸು. ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಈಗ ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಸೊ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರೆಲ್ಲ ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರು, ಸೊ ಅದು ಈಗ ಇಂಜಿನಿಯರಿಂಗ್ ವೇಕೆನ್ಸಿ ಉಳ್ಕೊಳ್ಳುತ್ತೆ, ಅದು ಇನ್ನೊಬ್ಬ ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಅಲಾಟ್ ಆಗುತ್ತೆ, ಓಕೆನಾ. ಸೊ ಇದಾದಮೇಲೆ ಕಾಮೆಡಿಕಿಗೆ ಸ್ವಲ್ಪ ಜನ ಹೋಗ್ತಾರೆ, ಮತ್ತು ಬೇರೆ ಬೇರೆ ಈಗ ಕೆಲವೊಬ್ಬರು ಡಿಗ್ರಿಗೆ ಜಾಯ್ನ್ ಆಗ್ತಾರೆ. ನೆಕ್ಸ್ಟ್ ಇನ್ನು ಕೆಲವೊಬ್ರಿಗೂ ಈಗ JEE ಇರ್ಬೋದು ಅಥವಾ ಡ್ರಾಪ್ ತಗೊಳ್ಳೋದಿರ್ಬೋದು. ಸೊ ಈ ರೀತಿ ಎಲ್ಲ ಆದಾಗ ನಿಮಗೆ ಸೀಟ್ಸು ಈಗ ಏನೆಲ್ಲ ವೇಕೆನ್ಸಿ ಉಳ್ಕೊಳ್ಳುತ್ತೆ ಅದು ನೆಕ್ಸ್ಟು ಇನ್ನೊಬ್ಬ ಅಪ್ಗ್ರೇಡ್ಗೋ ಅಥವಾ ಇನ್ನೊಬ್ಬ ಯಾರಿಗೆ ಸೀಟ್ ಸಿಕ್ಕಿರಲ್ಲ, ಸೊ ಇವ್ರಿಗೆ ಅಲಾಟ್ ಆಗ್ತಾ ಬರುತ್ತೆ, ಓಕೆನಾ. ಇದಾದಮೇಲೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ಕಟ್ ಆಫು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ, ಹೇಳಿದ್ನಲ್ಲ. ಯಾಕೆ ಅಂತ ಹೇಳಿದ್ರೆ ಸೀಟು ವೇಕೆನ್ಸಿ ಉಳ್ಕೊಂಡಾಗ ಈಗ 30,000 ಆಯಿತು. ಸೊ ಫಸ್ಟ್ ರೌಂಡಲ್ಲಿ ಆ ಒಂದು ಕಾಲೇಜು ಕ್ಲೋಸಿಂಗ್ ರ್ಯಾಂಕು, ನೆಕ್ಸ್ಟು ಇನ್ನೊಂದು 2-3 ಸೀಟು ಆ ಕಾಲೇಜಲ್ಲಿ ವೇಕೆನ್ಸಿ ಉಳ್ಕೊಂಡಾಗ ನೆಕ್ಸ್ಟು ಅದಾದಮೇಲೆ ಯಾರು ಬೆಸ್ಟ್ ರ್ಯಾಂಕ್ ಇರುತ್ತೆ, ಸೊ ಆ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಏನು ವೇಕೆನ್ಸಿ ಉಳ್ಕೊಂಡಿತ್ತು, ಸೊ ಆ ಒಂದು ಕಾಲೇಜಸ್ನ ಅಲಾಟ್ ಮಾಡ್ತಾರೆ. ಸೊ ಇದು KEA ಸಾಫ್ಟ್ವೇರ್ ಅಲಾಟ್ ಮಾಡೋದು, ಯಾವುದೇ ರೀತಿ ಮನುಷ್ಯರು ಇದನ್ನು ಅಲಾಟ್ ಮಾಡೋದಿಲ್ಲ, ಓಕೆನಾ. ಸೊ ಕೆಲವೊಬ್ರು ಕೇಳ್ತಾ ಇದ್ದೀರಾ ಯಾವ ರೀತಿ ಕಟ್ ಆಫು ಡಿಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಅದು ಎಷ್ಟು ಸೀಟ್ಸ್ ಅವೈಲಬಿಲಿಟಿ ಇರುತ್ತೆ ಮತ್ತು ಎಷ್ಟು ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಅವರ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ, ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಕೇಳ್ತಾ ಇದ್ದೀರಾ. ಸೊ ನಿಮ್ಗೊಂದು ಐಡಿಯಾ ಬರಲಿ ಅಂತ ಇದೊಂದು ಲಾಸ್ಟ್ ಇಯರ್ ಕಟ್ ಆಫ್ ನಿಮಗೆ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ಇದನ್ನು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಎಷ್ಟು ಇನ್ಕ್ರೀಸ್ ಆಗ್ಬೋದು ಕಟ್ ಆಫು ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಈಗ ಒಂದು ರಿಪೋರ್ಟ್ನ ನಾನು ಓಪನ್ ಮಾಡ್ಕೊತೀನಿ. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು
ರ್ಯಾಂಕು ಇವ್ರದ್ದು 5000 ಇದೆ. ಸೊ ಇವ್ರದ್ದು ಕ್ಯಾಟಗರಿ ಜನರಲ್ ಮೆರಿಟು. ಸೊ 8 ಬ್ರಾಂಚಸ್ನ ಇವರು ಇನ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಥರ್ಡ್ ರೌಂಡ್ಗೂ ಲಾಸ್ಟ್ ಇಯರ್ದಿದು. ಸೊ ಈ ವರ್ಷವೂ ಇಷ್ಟೇ ಕಟ್ ಆಫ್ ನಿಲ್ಲುತ್ತೆ ಯಾರೂ ಹೇಳೋದಕ್ಕಾಗಲ್ಲ, ಓಕೆನಾ. ಸೊ ವೇರಿಯೇಷನ್ಸ್ ಆಗುತ್ತೆ ಈ ವರ್ಷಕ್ಕೂ ಲಾಸ್ಟ್ ಇಯರ್ಗೂ. ಈಗ ಈ ಒಂದು ಕಾಲೇಜು ಯಾವುದು RV ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ 573 ಇತ್ತು, 914 ಆಯಿತು ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ 1100 ಆಯಿತು, ಓಕೆನಾ. ಸೊ ಜನರಲ್ ಮೆರಿಟ್ ಕ್ಯಾಟಗರಿ ಹೇಳ್ತಾ ಇರೋದು ನಾನು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಅದೇ ರೀತಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಇದರಲ್ಲಿ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಈ ಒಂದು ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗು ಈ ಒಂದು ಬ್ರಾಂಚಲ್ಲಿ ಫಸ್ಟ್ ರೌಂಡು 14,000, ಸೆಕೆಂಡ್ ರೌಂಡು 17,000, ನೆಕ್ಸ್ಟು ಥರ್ಡ್ ರೌಂಡಲ್ಲಿ 19,000. ಈ ರೀತಿ ಪ್ರತಿ ರೌಂಡಲ್ಲೂ ಕೂಡ ಆಲ್ಮೋಸ್ಟು 2,000, 3,000 ಈ ರೀತಿ ವೇರಿ ಆಗಿದೆ. ಬಟ್ ಕೆಲವೊಂದು ಕಾಲೇಜಲ್ಲಿ ಜಾಸ್ತಿನೂ ವೇರಿ ಆಗ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದರಲ್ಲಿ ಫಸ್ಟ್ ರೌಂಡ್ 14,000, ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟು 10,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ 30,000, ಆಲ್ಮೋಸ್ಟು 6,000 ಇನ್ಕ್ರೀಸ್ ಆಗಿದೆ. ಈ ರೀತಿ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಪ್ರತಿಯೊಂದು ಕಾಲೇಜು ಕೂಡ ಕಟ್ ಆಫ್ ವೇರಿಯೇಷನ್ಸ್ ಆಗುತ್ತೆ. ಇದರಲ್ಲಿ ಎಲ್ಲದರಲ್ಲೂ ಕಾಮನ್ ಏನು ಅಂತ ಹೇಳಿದ್ರೆ ಪ್ರತಿ ಕಾಲೇಜಲ್ಲೂ ಕೂಡ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಥರ್ಡ್ ರೌಂಡ್ಗೂ ಒಂದು ಸ್ವಲ್ಪನಾದರೂ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಬಟ್ ಕಂಪಲ್ಸರಿ ಇನ್ಕ್ರೀಸ್ ಆಗಲೇಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಕಾಲೇಜಲ್ಲಿ ಏನಾಗುತ್ತೆ ಥರ್ಡ್ ರೌಂಡಲ್ಲಿ ಸೀಟು ವೇಕೆನ್ಸಿ ಇದ್ದರೆ ಮಾತ್ರ ಅಪ್ಗ್ರೇಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸೀಟು ಸೆಕೆಂಡ್ ರೌಂಡಲ್ಲಿ ಎಲ್ಲ ಅಡ್ಮಿಷನ್ ಆಯಿತು ಅಂತ ಹೇಳಿದ್ರೆ ಆವಾಗ ಕ್ಲೋಸಿಂಗ್ ರ್ಯಾಂಕ್ ಏನಿರುತ್ತೆ ಸೊ ಅದು ಚೇಂಜ್ ಆಗೋದಿಲ್ಲ, ಓಕೆನಾ. ಸೊ ಈ ರೀತಿ ಇರುತ್ತೆ. ಈ ಒಂದು ಕ್ಯಾಟಗರಿ ವೈಸ್ದು ನಿಮಗೆ ಕಾಲೇಜ್ ಪ್ರಿಡಿಕ್ಟರ್ ಅಂತ ಹೇಳ್ತೀವಿ ಇದನ್ನು. ಸೊ ಇದು ಬೇಕು ಅಂತ ಹೇಳಿದ್ರೆ ಸೊ ನೀವು ಲಾಸ್ಟ್ ವೀಡಿಯೋ ಚೆಕ್ ಮಾಡ್ಬೋದು, ಅಥವಾ ಈ ವಿಡಿಯೋದಲ್ಲೇ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೋಬೋದು. ಜಸ್ಟ್ 99 ರುಪೀಸಲ್ಲಿ ಈ ಒಂದು ಕಾಲೇಜ್ ಪ್ರಿಡಿಕ್ಟರ್ ಟೂಲ್ನ ಯೂಸ್ ಮಾಡ್ಕೊಂಡು ನೀವು ಈ ರೀತಿ ಲಿಸ್ಟ್ನ ಜನ್ರೇಟ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಸೊ ನೀವು ಯಾವ ಬ್ರಾಂಚ್ನ ಸೆಲೆಕ್ಟ್ ಮಾಡಿರ್ತೀರಾ ಸೊ ಅದು ಎಲ್ಲ ಕೂಡ ಮೆನ್ಷನ್ ಆಗಿರುತ್ತೆ. ಅದೇ ರೀತಿ ಈಗ ನಿಮಗೆ ಇನ್ನೊಂದಷ್ಟು ಕಾಲೇಜ್ನ ನಾನು ಕಂಪೇರ್ ಮಾಡ್ತಾ ಬರ್ತೀನಿ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದು ಬ್ಯಾಂಗ್ಳೂರು ಕಾಲೇಜು. ಇದರಲ್ಲಿ ಫಸ್ಟ್ ರೌಂಡ್ 56,000 ಯಾವುದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಸೆಕೆಂಡ್ ರೌಂಡಲ್ಲಿ 79,000, ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ 94,000, ಆಲ್ಮೋಸ್ಟ್ ಎಷ್ಟು ನಿಮಗೆ 20,000 ಸಮಥಿಂಗ್ ಇನ್ಕ್ರೀಸ್ ಆಗಿದೆ, ಓಕೆನಾ. ನೆಕ್ಸ್ಟು ಅದೇ ರೀತಿ KS ಸ್ಕೂಲ್ ಆಫ್ ಇಂಜಿನಿಯರಿಂಗ್. ಇದರಲ್ಲಿ 57,000, 73,000, ನೆಕ್ಸ್ಟು 76,000. ಸೊ ಇದು ಜನರಲ್ ಮೆರಿಟ್ ಕ್ಯಾಟಗರಿ ನಾನು ಕಂಪೇರ್ ಮಾಡ್ತಾ ಇರೋದು, ಓಕೆನಾ. ಸೊ ನಿಮ್ಮ ಕ್ಯಾಟಗರಿ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ನೆಕ್ಸ್ಟು ಇದಾದಮೇಲೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದರಲ್ಲಿ ಫಸ್ಟ್ ರೌಂಡೇ 61,000, ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ 87,000, ಥರ್ಡ್ ರೌಂಡಲ್ಲಿ 1,06,000 ಸಮಥಿಂಗ್ ಇದೆ, ಓಕೆನಾ. ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಅಂದರೆ 2025 ರೌಂಡ್ 1, ರೌಂಡ್ 2, ರೌಂಡ್ 3 ಕಟ್ ಆಫು. ಸೊ ಈ ವರ್ಷದ್ದು ಕಟ್ ಆಫ್ ಯಾರಿಗೆ ಯೂಸು ಅಂದರೆ ನಿಮ್ಮ ಜೂನಿಯರ್ಸ್ಗೆ ಯೂಸು. ಸೊ ನೀವು ನಿಮ್ಮ ಸೀನಿಯರ್ಸ್ ಡೇಟಾನ ಯೂಸ್ ಮಾಡಿಕೊಂಡು ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆಪ್ಷನ್ ಲಿಸ್ಟ್ ಯಾವ ರೀತಿ ಮಾಡಬೇಕು, ಎಷ್ಟಕ್ಕೆ ನಿಲ್ಬೋದು ಕಟ್ ಆಫು, ಇದೊಂದು ಐಡಿಯಾ ಬರಲಿ ಅಂತ. ನೆಕ್ಸ್ಟು ನಿಮ್ಮ ಈ ವರ್ಷದ ಕಟ್ ಆಫ್ ಅಂದರೆ 2026 ಕಟ್ ಆಫ್ನ ನಿಮ್ಮ ಜೂನಿಯರ್ಸು ಯೂಸ್ ಮಾಡ್ಕೊತಾರೆ, ಓಕೆನಾ. ಸೊ ಈ ರೀತಿ ಇರುತ್ತೆ. ಏನು ವರಿ ಮಾಡ್ಕೋಬೇಡಿ. ನಿಮ್ಮ ಆಪ್ಷನ್ ಟ್ರಿ ನೀವು ಕರೆಕ್ಟಾಗಿ ಮಾಡಿದರೆ ಸೊ ಕಟ್ ಆಫ್ನೆಲ್ಲ ನೋಡಿಕೊಂಡು ಆಪ್ಷನ್ ಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆ, ಓಕೆನಾ. ಸೊ ಸುಮಾರು ಪಾಸಿಬಿಲಿಟಿ ಚಾನ್ಸಸ್ ಇದೆ. ಯಾಕಂದರೆ ನಿಮಗೆ ಈಗ ಮ್ಯಾನೇಜ್ಮೆಂಟ್ ಅವರು ಸರೆಂಡರ್ ಮಾಡಿರೋ ಅದೊಂದು 10,000 ಸೀಟ್ಸು, ಮತ್ತು ಮೆಡಿಕಲ್ ಸ್ಟೂಡೆಂಟ್ಸು ಈಗ ಇಂಜಿನಿಯರಿಂಗ್ ಏನು ಬ್ಯಾಕಪ್ ಆಗಿ ಇಟ್ಕೊಂಡಿದ್ರು ಅದನ್ನು ಕ್ಯಾನ್ಸಲ್ ಮಾಡ್ಕೊತಾರೆ, ಅಂದರೆ ಮೆಡಿಕಲ್ ಆ್ಯಡ್ ಮಾಡ್ಕೊತಾರೆ. ನೆಕ್ಸ್ಟ್ ಇದಾದಮೇಲೆ ಕೆಲವೊಬ್ಬರು ಡ್ರಾಪ್ ತೊಗೊಂಡಿರ್ತಾರೆ, ಇನ್ನು ಕೆಲವೊಬ್ಬರು ನೆಕ್ಸ್ಟು ಬೇರೆ ಕೋರ್ಸ್ಗೆ ಜಾಯ್ನ್ ಆಗಿರ್ತಾರೆ, ಇನ್ನು ಕೆಲವೊಬ್ಬರು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದ್ರ ಮುಖಾಂತರ ಅಡ್ಮಿಷನ್ಸ್ ಆಗ್ತಾ ಇರ್ತಾರೆ, ಓಕೆನಾ. ನೆಕ್ಸ್ಟು ಕಾಮೆಡ್ ಕೈಯಿಂದ ಸ್ವಲ್ಪ ಜನ ಹೋಗ್ತಾರೆ. ಸೊ ಈ ರೀತಿ ಎಲ್ಲ ಪಾಸಿಬಿಲಿಟೀಸ್ನು ನೀವು ಕನ್ಸಿಡರ್ ಮಾಡಿದ್ರೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆ, ಓಕೆನಾ. ಸೊ ಹೋಪ್ಸ್ನ ಇಟ್ಕೊಳ್ಳಿ. ಬಟ್ ನಿಮ್ಮ ಕಾಲೇಜ್ ಲಿಸ್ಟು ನೀವು ಕರೆಕ್ಟಾಗಿ ಮುಂಚೆ ಮಾಡಿರಬೇಕು, ಓಕೆನಾ. ಸೊ ನೆಕ್ಸ್ಟ್ ಇದಾದಮೇಲೆ ಪ್ರಿಯಾರಿಟಿ ಬಗ್ಗೆ ಗಮನ ಇರಲಿ. ನೆಕ್ಸ್ಟು ಕಾಲೇಜು ನೀವು ಕರೆಕ್ಟಾಗಿ ಮಾಡಿದರೆ ಸಿಗುತ್ತೆ, ಬಟ್ ಪ್ರಿಯಾರಿಟಿ. ಸೊ ನೀವೇನಾದರೂ ಬೇಡದಿರೋ ಕಾಲೇಜ್ನ ಮಧ್ಯದಲ್ಲೆಲ್ಲೋ ಸೇರಿಸಿರ್ತೀರಾ, ಇದ್ರ ಕೆಳಗಡೆ ಇರೋದು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಮೇಲ್ ಹಾಕಿದರೆ ಮಾತ್ರ ಸಿಗುತ್ತೆ. ಅಕಸ್ಮಾತ್ ಇಲ್ಲಿ ಮೇಲಿರೋದೇ ಸಿಕ್ಕಿದ್ರೆ ನೀವು ಕೆಳಗಡೆ ಇರೋದನ್ನು ಏನೂ ಮಾಡೋದಕ್ಕಾಗಲ್ಲ. ಸೊ ಆದ್ದರಿಂದ ಪ್ರಿಯಾರಿಟಿ ಬಗ್ಗೆ ಗಮನ ಇರಲಿ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಸೆಕೆಂಡ್ ರೌಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ.